ನಮಸ್ಕಾರ ವೀಕ್ಷಕರಿಗೆ. ಇವತ್ತಿನ ದಿವಸ ಬಹಳ ಆಯಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವೀಕ್ಷಕರೇ, ಆಯವೆಂದರೆ ಪ್ರಮಾಣ ಮತ್ತು ಅನುಕೂಲತೆ ಮತ್ತು ಸಮತೋಲನ ಮತ್ತು ಮರ್ಮಸ್ಥಾನವೆಂದು ಕೆಲವು ವಿಷಯಗಳಲ್ಲಿ ಅರ್ಥವನ್ನು ಉಂಟು ಮಾಡುತ್ತದೆ. ಮತ್ತು ಗ್ರಹದ ಅಂದರೆ ಕಟ್ಟಡದ ಕ್ಷೇತ್ರಫಲವನ್ನು ನಾವು 9ರಿಂದ ಗುಣಿಸಿ 8ರಿಂದ ಭಾಗಿಸಿದಾಗ ಉಳಿಯುವ ಶೇಷ ಸಂಖ್ಯೆಗಳು ಆಯವನ್ನು ನಾವು ಪ್ರತಿನಿಧಿಸುತ್ತದೆ. ಅದೇ ರೀತಿಯಾಗಿ ಮಾನವ ಶರೀರದಲ್ಲಿರುವ ನವದ್ವಾರಗಳನ್ನು ದೇವ ನಿರ್ಮಿತವಾಗಿರುವಂಥದ್ದು. ಹಾಗಾಗಿ ಆ ಗ್ರಹದ ಕ್ಷೇತ್ರಫಲವನ್ನು ಮಾನವ ದೇಹಕ್ಕೆ ಹೋಲಿಸಿ 9ರಿಂದ ನಾವು ಗುಣಿಸುತ್ತಾರೆ. ಅದೇ ರೀತಿಯಾಗಿ ಈ ದೇಹಕ್ಕೆ ಮತ್ತು ಈ ಗ್ರಹದ ಕ್ಷೇತ್ರಫಲಕ್ಕೆ ಅಷ್ಟದಿಕ್ಕುಗಳನ್ನು ನಿರ್ಧರಿಸಿ ಕೃಪಾಕಟಾಕ್ಷ ಬೀರುವ ಅಷ್ಟದಿಕ್ಪಾಲಕರಿಗೆ ಸೂಕ್ತ ಸ್ಥಾನವನ್ನು ನೀಡುವುದಾಗಿರುತ್ತದೆ. ಆದ್ದರಿಂದ 8ರಿಂದ ಭಾಗಿಸುವ ಪದ್ಧತಿ ಇಲ್ಲಿ ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖವಿರುತ್ತದೆ. ಈ ಕ್ರಮದಿಂದ ಗ್ರಹವಾಸಿಗಳಿಗೆ ಆರೋಗ್ಯ, ಆಯುಷ್ಯ, ಐಶ್ವರ್ಯ, ಕೀರ್ತಿ ಮತ್ತು ನೆಮ್ಮದಿಗಳನ್ನು ನೀಡುವ ಆಯಗಳು ಇಲ್ಲಿ ನಮಗೆ ದೊರೆಯುತ್ತದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿರುತ್ತದೆ. ವೀಕ್ಷಕರೇ, ಅದರಲ್ಲಿ ವಿಶೇಷವಾಗಿರುವಂಥದ್ದು ಧ್ವಜಾಯ. ಈ ಧ್ವಜಾಯಕ್ಕೆ ಶೇಷ ಸಂಖ್ಯೆ 1 ಬರ್ತದೆ. ಈ ಶೇಷ ಸಂಖ್ಯೆ ಧ್ವಜಾಯ ಅದರದ್ದು ಧ್ವಜಾಯವಾಗಿರುತ್ತದೆ. ಧ್ವಜ ವಿಜಯದ ಸಂಕೇತವಾಗಿದ್ದು ಸರ್ವಶ್ರೇಷ್ಠ ಆಯವಾಗಿರುತ್ತದೆ. ಈ ಧ್ವಜಾಯಕ್ಕೆ ಪರಮ ಪ್ರಾಶಸ್ತ್ಯವಿದೆ ಮತ್ತು ಇದರ ಅಧಿಪತಿ ಗುರು ಆಗಿರುವುದರಿಂದ ಈ ಆಯ ಎಲ್ಲ ಮನೆಗಳಿಗೆ, ಕಟ್ಟಡಗಳಿಗೆ, ವಿಶೇಷವಾಗಿ ದೇವಾಲಯಗಳಿಗೆ ಯೋಗ್ಯವೂ ಆಗಿರುವಂಥದ್ದು. ಹಾಗಾಗಿ ಇಷ್ಟಾರ್ಥ ಸಿದ್ಧಿದಾಯಕವಾಗಿರುವಂಥದ್ದು ಆಯವಿದು. ಹಾಗಾಗಿ ಉತ್ತಮ ಕುಲದವರಿಗೆ, ಸುಸಂಸ್ಕೃತಕರಿಗೆ ಇದು ಬಹಳಷ್ಟು ಶ್ರೇಷ್ಠವಾಗಿರುವಂಥದ್ದು ಆಯ ಆಗಿರುತ್ತದೆ. ಹಾಗಾಗಿ ಧ್ವಜಾಯದ ಮನೆಗಳ ಪ್ರವೇಶ ದ್ವಾರಗಳು ಯಾವುದೇ ದಿಕ್ಕಿಯಲ್ಲಾದರೂ ಇರಲಿ, ಆದರೆ ಆಯಾ ದಿಕ್ಕುಗಳ ಉಚ್ಚ ಸ್ಥಾನಗಳಲ್ಲಿ ಪ್ರವೇಶ ದ್ವಾರಗಳು ಇರುವುದು ಬಹಳಷ್ಟು ವಾಸ್ತುಶಾಸ್ತ್ರದ ಪ್ರಕಾರ ಶುಭಪ್ರದವಾಗಿರುವಂಥದ್ದು. ಹಾಗಾಗಿ ಧ್ವಜಾಯದಲ್ಲಿ ನಿರ್ಮಿಸಿದ ಮನೆಯಿಂದ ಧನ, ಧಾನ್ಯ, ಪಶು ಸಂಪತ್ತು, ಸಂತಾನ ಸಂಪತ್ತು, ಬಂಧು ಮಿತ್ರಗಳರು ಮತ್ತು ಕೀರ್ತಿ, ಆರೋಗ್ಯ, ಆಯುಷ್ಯ ಮುಂತಾದ ಫಲಗಳು, ಸಕಲ ಐಶ್ವರ್ಯಗಳು ಈ ಧ್ವಜಾಯದಲ್ಲಿ ಮತ್ತು ಸರ್ವಶ್ರೇಷ್ಠ ಆಯ ಅಂತ ನಾವು ಅಲ್ಲಿ ಆಗಿರೋದ್ರಿಂದನೇ ಅಲ್ಲಿ ಸಕಲ ಇಷ್ಟಾರ್ಥಗಳು ಕೂಡ ಅಲ್ಲಿ ಫಲಗಳು ವರ್ಧಿಸ್ತಕ್ಕಂಥದ್ದು.